ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಂದರೆ ಈಗ ನೀವೇನು ಕೋಕೋನಟ್ಸ್ ನೋಡ್ತಾ ಇದ್ದೀರಲ್ಲ, ಈ ಲ್ಯಾಂಡು ಈ ಆಸ್ತಿ ಆ ಕಡೆಗಿರ್ತಕ್ಕಂಥದ್ದು. ಆ ಲ್ಯಾಂಡ್ಗೆ ಒಂದು ಕಣ್ಣಂಗೆ ಒಂದು ನೀರರಿಯೋ ಒಂದು ಹಳ್ಳ ಹರಿಯುತ್ತೆ. ಅಂದರೆ ಇದು ಆಲ್ಮೋಸ್ಟು ಏಪ್ರಿಲ್ ಮೇ ಇದರಿಂದ ಡಿಸೆಂಬರ್ ತನಕನೂ ಸ್ವಲ್ಪ ಹರಿಯುತ್ತೆ. ಅಂದರೆ ರೈನ್ ವಾಟರ್ ಮಾತ್ರ, ಇನ್ನು ಯಾವುದೇ ರೀತಿ ವಾಟರ್ ಇಲ್ಲ. ಸೊ ಈ ಒಂದು ಹಳ್ಳದ ಪಕ್ಕದಲ್ಲಿ ಇದು ರಸ್ತೆ. ಇದು ರಸ್ತೆ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಖರಾಬು ಇದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಹೋದರೆ ಇಲ್ಲಿ ಏನಂದರೆ ಸ್ವಲ್ಪ ಹುಲ್ಲು ಸೊಪ್ಪು ಎಲ್ಲ ಉಟ್ಕೊಂಡಿರೋದ್ರಿಂದ ಇದೇನು ರೀ ರಸ್ತೆ ಎಲ್ಲಿ ಬಂತು ಅಂತ ಅಂತೀರ ನೀವು. ಇದು ರೆಕಾರ್ಡ್ ರಸ್ತೆ ಇದೆ, ಎರಡು ಕಡೆಯಿಂದ ರಸ್ತೆ ಇದೆ ಈ ಒಂದು ಆಸ್ತಿಗೆ. ಈ ಯಾರಿಗೆ ಆಗುತ್ತೆ ಅಥವಾ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ನನಗೆ ಫೋನ್ ಮಾಡಿದ್ರೆ ಡೀಟೇಲ್ಸ್ನ ನಾನು ಹೇಳ್ತೀನಿ. ಓಕೆ, ಇದು ಟಿ ನರಸೀಪುರದಿಂದ ಚಾಮರಾಜನಗರಕ್ಕೆ ಹೋಗ್ತೀವಲ್ಲ ಹೈವೇಯಿಂದ ಒಂದರಿಂದ ಒಂದು ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಆಗುತ್ತೆ. ಇದು ಆಸ್ತಿ. ಈಗ ನಾನು ಏನಿದ್ದೀನಿ, ಇದು ಆಸ್ತಿ. ಇದು 3 ಎಕರೆ 5 ಗುಂಟೆ ಏನೋ ಇದೆ, ಒಟ್ಟು 2 ನಂಬರು. ಇದು ರೈತರಿಂದ ಒಬ್ರಿಗಾಗಿ, ಅವರಿಂದ ಇನ್ನೊಬ್ರಿಗಾಗಿರೋದು. ಅಂದರೆ ಓವರಾಲಾಗಿ ಹೇಳೋದಾದರೆ ರೀಸೇಲ್ ಪ್ರಾಪರ್ಟಿ. ಓಕೆ, 3 ಎಕರೆ 5 ಗುಂಟೆನೋ ನೋಡಿ ಇವ್ರದ್ದು. ಜೊತೆಗೆ ಈ ಲ್ಯಾಂಡನ್ನ ಮಾಡಿಕೊಂಡ್ರೆ ಯಾರು ಮಾಡ್ಕೊತಾರೆ ಅವರು ನಾಳೆ ದಿನ ಇನ್ನೂ ಒಂದು 5 ಎಕರೆ 10 ಎಕರೆ ಮಾಡ್ಬೋದು ಅಂತ ಅನ್ನೋದಾದರೆ ಈ ಲ್ಯಾಂಡಿಂದ ಆ ಕಡೆಗೆ ಇನ್ನು ಹಾಕ್ತವೆ. ಅಲ್ಲೂ ನೋಡಿ ಅಕ್ಕಪಕ್ಕ ಒಂದು ಸ್ವಲ್ಪ ಜನ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕದಲ್ಲಿ ಯಾರೂ ಹಂಗೆ ಇಟ್ಕೊಂಡಿಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಊರ್ಲಿ ಇಲ್ಲದೇ ಇರ್ತಕ್ಕಂಥವ್ರು, ಅಥವಾ ನೋಡಿ ಇನ್ನೊಬ್ರಿಗೆ ಕ್ರಯ ಮಾಡಿರ್ತಕ್ಕಂಥವ್ರು, ಅಥವಾ ಊರ್ಲಿ ಇದ್ದು ಕೂಡ ಮಾಡೋಕ್ಕಾಗದೆ ಇರ್ತಕ್ಕಂಥವ್ರು ಹಾಗೆ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡು ಒಬ್ರಿಗಾಗಿದೆ. ಇದಕ್ಕೆ ಒಂದು ಕಣ್ಣಿಗೆ ನೋಡಿ ಎಂಟ್ರೆನ್ಸ್ಗೆ, ಅಂದರೆ ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಇಲ್ಲೊಬ್ರದ್ದಿದೆ. ಇದು ಕೂಡ ಇದೇ ಊರಿನ ರೈತರದು. ಇದು ಆಗುತ್ತೆ. ಇದಾಗ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ. ಬಟ್ ಈಗಿನ ಮಟ್ಟಿಗೆ ಕೇಳೋದಾದರೆ ಈ ಲ್ಯಾಂಡ್ ಮಾತ್ರ ಆಗುತ್ತೆ. 3 ಎಕರೆ 5 ಗುಂಟೆ 2 RTC ರೀಸೇಲ್ ಪ್ರಾಪರ್ಟಿ. ಬ್ಲ್ಯಾಕ್ ಸಾಯಿಲ್ ಆದರೂ ಒಳ್ಳೆ ಮಣ್ಣು. ನೀವೊಂದು ಸಾರಿ ನೋಡಿ ಸ್ಪಾಟ್ ಏನಾದರೂ ಇಷ್ಟ ಆಯಿತು ಅಂತಂದರೆ, ಜೊತೆಗೆ ಒಂದು ಲೋ ಬಜೆಟಲ್ಲಾಗುತ್ತೆ. ಓವರಾಲಾಗಿ ಹೇಳೋದಾದರೆ ಒಂದು ಲೋ ಬಜೆಟಲ್ಲಾಗುತ್ತೆ. ಈಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈಗ ನೋಡಿ ಆ ಕೋಕೋನಟ್ಸ್ ಹಾಕೊಂಡಿದ್ದಾರಲ್ಲ, ಅದು ಕೂಡ ಸೇಮ್ ಬ್ಲಾಕ್ ಸಾಯಿಲೆ. ಅದಕ್ಕೆ ಒಂದು ಸ್ವಲ್ಪ ಹೊಸ್ಮೂನ್ ಹೊಡ್ಕೊಂಡು ಗ್ರೋಟ್ ಹೊಡ್ಕೊಂಡು ಅದಕ್ಕೆ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಅಬ್ಸರ್ವ್ ಬಾಳೆನೂ ಹಾಕ್ಕೊಂಡಿದ್ದಾರೆ ಒಳಗಡೆಗೆ. ಅಲ್ಲಿ ನೋಡಿ, ಅಲ್ಲಿ ಬಾಳೆನೂ ಹಾಕ್ಕೊಂಡಿದ್ದಾರೆ. ಒಳ್ಳೆ ಗ್ರೌಂಡ್ ವಾಟರ್ ಆಗುತ್ತೆ. ಹೈವೇಯಿಂದ 1 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಿಗಿದೆ. ಒಂದು ಸಮತಟ್ಟವಾಗೇ ಇದೆ. ಒಂದು ಸ್ವಲ್ಪ ಕ್ಲೀನ್ ಮಾಡೋ ಅಂಥದ್ದಿದೆ. ಒಂದು 15ರಿಂದ 20% ಕ್ಲೀನ್ ಮಾಡೋ ಅಂಥದ್ದಿದೆ. ಅದಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು ಸರ್.